ಹೆಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ನಮ್ಮ ಸಿಂಧನೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸು. ನೋಡಿ, ನಮ್ಮ ಅತ್ತೆ ಊರಿನ ರೈಲ್ವೆ ಸ್ಟೇಷನಲ್ಲಿ ಬಂದಿರೋದು. ನೋಡಿ, ಇವಾಗ ನಮ್ಮ ಅತ್ತೆ ಮನೆಯಿಂದ ಎಲ್ಲರೂ ಬಂದಿದ್ದಾರೆ ಫ್ರೆಂಡ್ಸು. ನಮಗೆ ಬಿಡೋಕ್ಕೋಸ್ಕರ ಹೋಗ್ತಾ ಇದ್ದೀವಲ್ಲ, ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸು. ನನಗಂದ್ರೂ ತುಂಬಾ ಬೇಜಾರಾಗ್ತಾ ಇದೆ. ಇದು ಇವಾಗ ಬಂತಲ್ಲ ಫ್ರೆಂಡ್ಸು, ಇದೇ ಟ್ರೈನಿಂದ ನೋಡಿ ನಾವು ಹೋಗ್ತಾ ಇರೋದು. ನೋಡಿ, ಇವಾಗ ಎಲ್ಲರೂ ಹೋದರು ಫ್ರೆಂಡ್ಸು. ತುಂಬಾ ಬೇಜಾರಾಗ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಮತ್ತು ನೋಡಿ, ಇವಾಗ ಸೀಟೂ ಸಿಕ್ಕಿದೆ ಫ್ರೆಂಡ್ಸು. ಸೀಟ್ ಸಿಗುತ್ತೆ ಇಲ್ಲ ಅಂತ ಟೆನ್ಷನ್ ಆಗ್ತಾಯಿತ್ತು. ಯಾಕಂದರೆ ಹಾಲಿಡೇಸಲ್ಲಿ ರಶ್ ಇರುತ್ತಲ್ವ ಟ್ರೈನು, ಅದಕ್ಕೋಸ್ಕರ ಟೆನ್ಷನ್ ಇತ್ತು. ಟೆನ್ಷನ್ ಫ್ರೀ ಆಯಿತು, ಸೀಟ್ ಅಂತೂ ಸಿಕ್ಕಿದೆ. ನಾನಂತರ ಇಲ್ಲಿ ಕೂತ್ಕೊಂಡಿದ್ದೀನಿ. ಮತ್ತು ನಮ್ಮ ಫೈಜಾನ್ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಫೈಜಾನ್ ಕೂತ್ಕೊಂಡಿದ್ದಾನೆ. ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ರಿಮ್ಷಾ ಇಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತು ನಮ್ಮ ಅಫು ನೋಡಿ ಹಿಂದೆಗಡೆ ಅಲ್ಲಿ ಕಿಟಕಿ ಹತ್ರನೇ ಕುಂದಿರ್ತೀನಿ ಅಂತ ಹೇಳಿ ಅಲ್ಲಿ ಕೂತ್ಕೊಂಡಿದ್ದಾನೆ ಫ್ರೆಂಡ್ಸು. ಮತ್ತು ಗಾಳಿ ಅಂತೂ ಫುಲ್ಲೇ ಬರ್ತಾಯಿದೆ ಫ್ರೆಂಡ್ಸು, ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ಇವಾಗ ನೋಡಿ, ಮನೆಯಿಂದನೇ ಎಲ್ಲ ಅಡುಗೆ ನಮ್ಮ ಅತ್ತೆ ಟಿಫಿನ್ ಕೊಟ್ಟು ಕಳಿಸಿದ್ರು ಫ್ರೆಂಡ್ಸು. ಮಧ್ಯಾಹ್ನದ ಊಟ ಮಾಡ್ತಾಯಿದ್ವಿ ನೋಡಿ. ಇವಾಗ ಬನ್ನಿ ಫ್ರೆಂಡ್ಸ್, ನೀವು ಊಟ ಮಾಡಮ್ಮ. ನೋಡಿ, ಇಲ್ಲಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ರಿಮ್ಷಾ ಕೂತ್ಕೊಂಡಿದ್ದಾರೆ. ಇಲ್ಲಿ ನಾನು ಫೈಜಾನ್ ಕೂತ್ಕೊಂಡಿದ್ದೀವಿ. ನಮ್ಮ ಅಫು ಹೆಂಗ ಜೋಕಾಲಿ ಆಡ್ತಾ ಇದ್ದಾನ. ಇವನು ನೋಡ್ರಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ನಮ್ಮ ಫೈಜಾನು. ಇಲ್ಲಿ ನೋಡ್ರಿ ನಮ್ಮ ಎರಡು ಮಂಕಿಗಳು. ಹಾಂ, ಚಡ್ಡಿ ಕಾಣುತ್ತಾ? ಇಲ್ಲಿ ನೋಡ್ರಿ, ಇಲ್ಲೊಂದು ಮಂಕಿ ಐತೆ ನೋಡ್ರಿ ನಮ್ದು ಫೈಜಾನ್. ಇಲ್ಲಿ ನೋಡ್ರಿ, ಊಟ ಎಲ್ಲ ಆಗಿಂದ ನಮ್ಮ ಹಸ್ಬೆಂಡು ಎಷ್ಟು ಚಂದ ಆರಾಮಾಗಿ ಮಲ್ಕೊಂಡಿದ್ದಾರೆ. ರಾಜ ಥರ ಮಲ್ಕೊಂಡಿದ್ದಾರೆ. ಮತ್ತು ನೋಡಿ ಫ್ರೆಂಡ್ಸ್, ಹೇಳ್ತಾ ಇದ್ದೀವಿ. ನೋಡಿ, 5 ಗಂಟೆ ಆಗ್ತಾಯಿದೆ, ಕರೆಕ್ಟ್ 5 ಗಂಟೆಗೆ ಬಂದು ನೋಡಿ ಕುಳಿಕಲ್ಲು ಹೇಳಿದ್ದು. ಮತ್ತು ನಂದು ಬಳ್ಳಾರಿ ಸ್ಟೇಷನ್ ನಮ್ಮ ರಿಕ್ಷನ್ ನಾನು ಮಲ್ಕೊಂಡಿದ್ದೀನಿ. ಮಲ್ಕೊಂಡಿದ್ದಾನೆ. ಕುಂತ್ಕಲ್ಲಿ ಇವಾಗ ಹೇಳಿದ್ವಿ ನೋಡಿ ಫ್ರೆಂಡ್ಸ್. ಬಳ್ಳಾರಿ ಯಾವ ಕಡೆ ಬರುತ್ತೆ ಏನೋ, ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ಬೇಕು ನಾವು. ನನ್ನ ಕಡೆನೂ ಒಂದೈತೆ ನೋಡಿ. ರಿಮೋ ಇವಾಗ ನಿದ್ದೆಯಲ್ಲಿ ಎದ್ದಿದ್ದಾಳಲ್ಲ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ನೀರು ತುಂಬ ನೀರಲ್ಲಿ ಆಗ್ತಾ ಇದೆ. ಉಪ್ಪು ನೀರಿದಾವೆ ಇಲ್ಲಿ. ಬಾಟಲ್ ನೀರು ಖಾಲಿ ಆಗ್ಬಿಡುತ್ತೆ ನಮ್ಮದು. ಹಾಮಮ್ಮ, ಲಿಫ್ಟಲ್ಲಿ ಹೋಗ್ಬೇಕು ನೋಡಿ ಇವಾಗ. हाँ ए नहीं बाबा, ए वो पानी मीठा मिलेगा क्या? ಟಿಕೆಟ್ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೇನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರು ಹೋಗ್ತಾ ಇದ್ದಾರೆ. ನಾವು ವೇಟ್ ಮಾಡ್ತಾ ಇದ್ದೀವಿ. ಹಾಂ, ಬೇಡಪ್ಪಿ ನೋಡಿ, ಇಲ್ಲಿ ಲಗೇಜ್ ಇಟ್ಟಿದ್ದೀವಿ. ಓಯ್ಸ್ ಬರ್ರಿ ರಿಮ್ಷಾ ಕಾಂಗೆ ಬೋಲ್ಗೆ. ಬನ್ನಿ ನೋಡಿ, ಹೆಂಗ್ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್. ಚಿನ್ನ ದೇಗೋ ಕೈಸ ಕರ್ರೆ. ಓ
ನಮಗೆ ಎದುರಿಸಿತ್ತು ನೋಡಿ ಅದು. ಅರೆ ಬಾಬ್ರೆ, ಮತ್ತೆ ಇದ್ರ ಸೊ ಹೊರಗಡೆ ಬಂದಿದ್ದೀವಿ ನಾವು. ಎಷ್ಟು ಚೆನ್ನಾಗಿದೆ ಇಲ್ಲಿ ಗಾರ್ಡನ್ ಥರ ಎಲ್ಲ, ತಣ್ಣ ಗಾಳಿನೂ ಬಿಡ್ತಾ ಇದೆ. ನೋಡಿ ಫ್ಲ್ಯಾಗ್ ಇದೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ನಿಮಿಷ ನೋಡಿ ಫ್ಲ್ಯಾಗ್ ನೋಡಿ. ಫ್ಲ್ಯಾಗ್ देखिए क्या बोलने का. ಜೈ ಹಿಂದ್ ಅಂತ ನೋಡಿ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ, ಬಳ್ಳಾರಿ ಬಸ್ ಸ್ಟ್ಯಾಂಡ್ ಹೋಗಬೇಕು. ಓಕೆ ಫ್ರೆಂಡ್ಸ್, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗೇ ಇದೆ ಇಲ್ಲಿ. ಇನ್ನೊಂದು ಟೈಮ್ ಬಂದಾಗ ತೋರಿಸ್ತೀನಿ ಫ್ರೆಂಡ್ಸ್, ಜಾಸ್ತಿ ಟೈಮ್ ಏನಿಲ್ಲ. ಆಟೋ ಬಂತು, ಆಟೋ. ಮತ್ತು ಇವಾಗ ನಾವು ಗುಂತಕಲ್ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆವಾಗಲೇ ನಾನು ಹೇಳ್ತಾ ಇದ್ದೆ, ನಮ್ಮ ಹಸ್ಬೆಂಡ್ ಟಿಕೆಟ್ ತೊಗೊಂಡ್ಬರೋಕ್ಕೆ ಹೋಗಿದ್ದಾರೆ, ಬಳ್ಳಾರಿಗೆ ಹೋಗೋದಿದೆ ಅಂತ ಹೇಳಿದ್ದೀನಲ್ಲ. ಬಳ್ಳಾರಿ ಟ್ರೈನು 12 ಗಂಟೆಗೆ ಬರುತ್ತಂತೆ. ನಾವು ಬಂದಿರೋದು ಗುಂತಕಲಲ್ಲಿ 5 ಗಂಟೆಗೆ ಬಂದಿದ್ದೀವಿ. 5 ಗಂಟೆಗೆ ಬಂದಿದ್ದರೆ 5 ಗಂಟೆಯಿಂದ 12 ಗಂಟೆವರೆಗೆ ವೇಟ್ ಮಾಡೋಕ್ಕಿಂತ ನಾವು ಬಸ್ ಸ್ಟ್ಯಾಂಡಿಂದ ಬಸ್ಸಿಂದ ಹೋದ್ರೇ ಬೆಸ್ಟ್ ಅಂತ ಹೇಳಿ, ಅದಕ್ಕಿಂತ ಮುಂಚೆನೇ ನಾವು ಹೋಗ್ಬೋದು. ಇಲ್ಲಿ ಟ್ರೈನ್ ವೇಟ್ ಮಾಡೋಕ್ಕಿಂತ ನಾವು ಬಸ್ಸಿಂದನೇ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತು ನೋಡಿ ಗುಂತಕಲ್ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲ. ಗಾರ್ಡನ್ ಚೆನ್ನಾಗಿದ್ದಾವೆ. ಅದೆಲ್ಲ ಸೀನ್ ತೋರಿಸ್ಬೇಕಂತ ಅಂದರೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ಫ್ರೆಂಡ್ಸು. ಫಸ್ಟ್ ನಮ್ಮ ಊರಿಗೆ ನಾವು ಮುಟ್ಟಬೇಕು. ಟ್ರಾವೆಲಿಂಗ್ ಮಾಡಿ ಸಾಕಾಗ್ತಾಯಿದೆ. ಇಲ್ಲಿ ನೋಡಿ ನಮ್ಮ ರಿಮ್ಷ ಅಂದರು ಫುಲ್ ಎಂಜಾಯ್ ಮಾಡ್ತಿರ್ತಾಳೆ ಎಲ್ಲಿದ್ರೇನು. ಮಳೆ ಬರೋ ಥರ ಕ್ಲೈಮೇಟ್ ಕಾಣಿಸ್ತಾ ಇದೆ ಫ್ರೆಂಡ್ಸು. ನಾವು ಇವಾಗ ಹೋಗ್ತಾ ಇರೋದು ಗುಂತಕಲ್ಲಲ್ಲಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ವಲ್ಲ ಫ್ರೆಂಡ್ಸ್. ಎಲ್ಲಿ ಮಳೆ ಬರುತ್ತೆ ಅನ್ನೋ ಥರ ಹನಿ ಬೀಳ್ತಾ ಇದೆ ನೋಡಿ. ನಮ್ಮ ಹುಡುಗರು ಕೈ ಇಟ್ಟು ನೋಡ್ತಾ ಇದ್ದಾರೆ. ಕೈ ಹೊರಗೆ ಇಡಬೇಡ್ರಿ ಅಂತ ಹೇಳ್ತಾ ಇದ್ದೀನಿ, ಆದರೆ ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ. ಆಯಿತು ನೋಡಿರಿ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಳ್ಳಾರಿ ಬಸ್ ಬಂದಿದೆ, ಫುಲ್ ಇದೆ. ಇದು ಲಾಸ್ಟ್ ಬಸ್ ಅಂತೆ, ಹೋಗ್ಬೇಕು ಇದರಲ್ಲೇ ನಾವು. ನೋಡಿ ಮಳೆ ನೋಡಿದರೆ ಎಷ್ಟು ಜಾಸ್ತಿ ಇದೆ. ಚಲೋ ಬಿಟ್ಟ ಉಸ್ಮಿತಿಗೆ 1 ಮಿನಿಟ್ ಇರ್ಕೋ. ಓಕೆ ಫ್ರೆಂಡ್ಸು, ಬಸ್ನಲ್ಲಿ ಕುಂತಿಂದ ನಾನು ಮಾತಾಡ್ತೀನಿ. ಓಕೆ ಫ್ರೆಂಡ್ಸು, ನೋಡಿ ಇವಾಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಫುಲ್ ರಶ್ ಇದೆ. ಒಬ್ಬ ಅಜ್ಜಿಗೆ ನಾವು ಪರಿಚಯ ಮಾಡ್ಕೊಂಡ್ತೀವಿ ಫ್ರೆಂಡ್ಸು. ಯಾರಿಗಾದರೂ ನಾವು ಪರಿಚಯ ಮಾಡ್ಕೊಂಡ್ಬಿಡ್ತೀವಿ ಫ್ರೆಂಡ್ಲಿಯಾಗಿ. ಹೋಗೋ ಏನಂತಾರೆ ಜರ್ನಿ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಎಲ್ಲರ ಜೊತೆ ಫ್ರೀಯಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂತ ಬಂದರೆ ನಮ್ಮ ಜರ್ನಿ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲಿ ಹೋದ್ರೇನು, ಯಾರು ಹೆಂಗಿದ್ರೇನು ಎಲ್ಲರೂ ಚೆನ್ನಾಗಿ ಮಾತಾಡ್ತೀವಿ ಫ್ರೆಂಡ್ಸ್. ಎಲ್ಲರ ಜೊತೆ ಚೆನ್ನಾಗಿರ್ತೀವಿ ನಾವು. ನೋಡಿ ಎಷ್ಟು ರಶ್ ಇದೆ. ಎಲ್ಲರ ಪಾಪ ಹೆಂಗೆ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಇದು ಬಸ್ಸು ಹೋದರೆ ಮತ್ತೆ ನಾಳೆ ಬೆಳಗ್ಗೆವರೆಗೆ ವೆಯ್ಟ್ ಮಾಡಬೇಕಂತೆ. ಮತ್ತು ಯಾವ ಬಸ್ಸೇ ಇಲ್ಲ ಅಂತೆ. ಅದಕ್ಕೋಸ್ಕರ ಇರೋ ಬಸ್ಸಲ್ಲೇ ನಾವು ಹತ್ತಿ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ರಶ್ ಇದ್ರೇನು ಇದರಲ್ಲೇ ಹೋಗ್ತಾಯಿದ್ವಿ. ಅಷ್ಟರೊಳಗೆ ಬಸ್ ಕೆಟ್ಟೋಗ್ಬಿಡ್ತು ಫ್ರೆಂಡ್ಸು. ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಬಸ್ಸಲ್ಲಿ. ಅದಕ್ಕೋಸ್ಕರ ಬಸ್ ಡಿಪೋ ಇರುತ್ತಲ್ಲ ಅಲ್ಲಿ ಬಂದಿದ್ದಾರೆ ನೋಡಿ. ನಮಗೆ ಮೊದಲೇ ಸೀಟ್ ಸಿಗ್ತಾಯಿಲ್ಲ ಅಂಥೇಳಿ ಹೆಂಗೋ ಒಂದು ಕುಂತು ಬಂದಿದ್ವಿ. ಅಷ್ಟರಲ್ಲಿ ಬಸ್ ಒಂದು ಈ ಥರ ಆಗ್ಬಿಟ್ಟಿದೆ, ಹೆಂಗಪ್ಪ ಅಂತ ಟೆನ್ಷನ್ ಆಗ್ತಾಯಿತ್ತು ನಮಗೆ. ಮತ್ತು ಹೇಳಿದರು ಈ ಬಸ್ ಇಲ್ಲ ಅಂದ್ರೇನು, ನಾವು ಮೊದಲೇ ಟಿಕೆಟ್ ತೊಗೊಂಡಿದ್ವಲ್ಲ ಅದಕ್ಕೋಸ್ಕರನೇ ಇನ್ನೊಂದು ಬಸ್ಸಿಂದ ಇಂತಜಾಮ್ ಮಾಡ್ತಾಯಿದ್ರು. ಇನ್ನೊಂದು ಬಸ್ ಇದೆ ಅಂತೆ, ಆ ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿದರು. ಆ ಬಸ್ಸಲ್ಲಿ ನಾವು ಬಂದ್ವಿ. ಅದು ನೋಡಿ ಇದೂ ಎಷ್ಟು ರಶ್ ಆಗಿಬಿಟ್ಟಿದೆ. ಆ ಬಸ್ಸಿಂದ ಈ ಬಸ್ಸಿನಾಗೆ ಎಲ್ಲರೂ ಫಟಾಫಟ್ ಬಂದ್ರಲ್ಲ ಫ್ರೆಂಡ್ಸು. ನಿಂತ್ಕೊಂಡವರು ಕೂತ್ಕೊಂಡವ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಆಗ್ಬಿಟ್ಟಿದ್ದೆ, ಉಲ್ಟಾನೇ ಆಗ್ಬಿಟ್ಟಿತ್ತೆ ಸ್ಟೋರಿ. ಎಲ್ಲರೂ ಸೀಟ್ ಸಿಕ್ಕಿದ್ದಿಲ್ಲಲ್ಲ ಫ್ರೆಂಡ್ಸ್. ಅವರೆಲ್ಲರೂ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ. ಯಾರು ಆರಾಮಾಗಿ ಆ ಬಸ್ಸಲ್ಲಿ ಸೀಟಲ್ಲಿ ಕೂತ್ಕೊಂಡಿದ್ರಲ್ಲ ಅವರೆಲ್ಲರೂ ನಿಂತ್ಕೊಳ್ಳೋ ಥರ ಆಗ್ಬಿಟ್ಟಿತ್ತು. ನನಗೂ ಸೀಟ್ ಸಿಕ್ತು. ನಮ್ಮ ಹಸ್ಬೆಂಡ್ ಸೀಟ್ ಹಿಡ್ದು ಕೊಟ್ಟಿದ್ದಾರೆ. ನೋಡಿ ಎಷ್ಟು ರಶ್ ಇದೆ. ಅದರಲ್ಲಿ ಬೇರೆ ಸೀಟ್ ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಮತ್ತು ಅಷ್ಟರಲ್ಲಿ ಒಬ್ಬ ಸಿಸ್ಟರ್ ಬಂದರು. ಅವರು ಪಾಪ 3 ಹೆಣ್ಮಕ್ಳು, ಒಂದು ಚಿಕ್ಕ ಪಾಪು ಇತ್ತು ಫ್ರೆಂಡ್ಸು. ಪಾಪ ಅವ್ರಿಗೆ ಸೀಟ್ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು, ಮತ್ತು ನಮ್ಮ ಹಸ್ಬೆಂಡು ಅಲ್ಲಿ ಮುಂದೆ ನಾನು ಹೋಗಿ ನಿಂದಿರ್ತೀನಿ, ಇಲ್ಲ ನಾನು ಕೂಡ್ತೀನಿ ಹೇಳು, ಸೀಟ್ ಸಿಕ್ಕರೆ ಇವ್ರು ಕೂಡಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತು ನಾನು ಹ್ಞೂ ಅಂತ ಹೇಳಿ ಆ ಸಿಸ್ಟರ್ಗೆ ಕೂಡಿಸ್ಕೊಂಡೆ ಫ್ರೆಂಡ್ಸ್. ನೋಡಿ ಇಲ್ಲಿದ್ದಾರೆ, ನಿಮಗೆ ತೋರಿಸ್ತೀನಿ. ಸೀಟ್ ಅಂತೂ ಸಿಕ್ಕಿದೆ. ಚೆನ್ನಾಗಿ ಖುಷಿ ಆಗ್ತಾಯಿದೆ. ಉಲ್ಟಾನೇ ಆಗ್ಬಿಡ್ತಲ್ಲ ಸ್ಟೋರಿ ಅಂತ ಅನ್ನೋ ಥರ ಆಗ್ಬಿಟ್ಟಿತ್ತೆ ನೋಡಿ. ಸಿಸ್ಟರೇ ಫ್ರೆಂಡ್ಸು.
ಅವರು ನಾವು ಕೂತ್ಕೊಂಡು ಫಸ್ಟ್ ಒಬ್ರಿಗೊಬ್ರು ಮಾತಾಡ್ಕೊಂಡಿಲ್ಲ, ಅಷ್ಟೊಂದು ಫ್ರೀಯಾಗಿ ಮಾತಾಡ್ತಾ ಇಲ್ಲ. ಹಾಗೆ ಒಟ್ಟು ಸೀಟ್ ಸಿಕ್ತಲ್ಲ ಕುಂದಿರ್ಸಿದ್ದೆ. ಇಬ್ಬರು ಕೂತ್ಕೊಂಡಿದ್ವಿ. ಹಂಗೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ ಹನುಮಾನ್ ಕಾಣಿಸ್ತಾ ಇದ್ದ. ಅದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆಲ್ಲ ಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಮತ್ತು ಇದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಗುಂತ್ಕಲಿಂದ ಬಳ್ಳಾರಿಗೆ ಹೋಗೋ ದಾರಿ ನೋಡಿ, ದಾರಿಯಲ್ಲಿ ಇದು ಬರೋದು. ಮತ್ತು ಆ ಅಕ್ಕಗೆ ಹಂಗೆ ಮಾತಾಡ್ತಾ ಹಂಗೆ ಕ್ಲೋಸ್ ಆಗಿಬಿಟ್ವಿ. ಇವ್ರ ಜೊತೆನೂ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮಾತಾಡ್ತಾ ಅವ್ರ ಪಾಪು, ಚಿಕ್ಕ ಪಾಪು ಒಂದಿದೆ. ಆ ಪಾಪು ಜೊತೆ ನಾವು ಫುಲ್ ಎಂಜಾಯ್ಮೆಂಟ್ ಮಾಡ್ಕೊತ ಮಾತಾಡ್ಕೊತ ಮಸ್ತಿ ಮಜಾಕ್ ಮಾಡ್ಕೊತ ಬಂದ್ವಿ ಫ್ರೆಂಡ್ಸ್. ಆ ಪಾಪು ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳುತ್ತೆ ನೋಡ್ರಿ. ಮತ್ತು ಅಕ್ಕ ಹೇಳ್ತಾಯಿದ್ರು, ನೀವೇನು ಕ್ಯಾಮ್ರಾ ಚಾಲು ಮಾಡಿದಿರಲ್ಲ ಎದಕ್ಕೆ ಅಂತ ಏನು ಕೇಳ್ತಾಯಿದ್ರು. ನಾನಂದೆ ಯೂಟ್ಯೂಬ್ ಚಾನಲ್ ಇದೆ ನಂದು, ನಾನು ವ್ಲಾಗರ್ ಅಂತ ಹೇಳಿದೆ. ಅಯ್ಯೋ ಹೌದಾ, ಹಾಗಿದ್ದರೆ ನಮ್ಮ ಹುಡುಗಿಗೂ ತೋರಿಸಿಪ್ಪ ನಿಮ್ಮ ಯೂಟ್ಯೂಬಲ್ಲಿ ಅಂತ ಹೇಳ್ತಾಯಿದ್ರು. ತುಂಬಾ ಖುಷಿಪಟ್ಟರು ಅವರು ನಾನು ವ್ಲಾಗರ್ ಅಂತ ಹೇಳಿದ ತಕ್ಷಣ. ನೋಡಿ ಆ ಪಾಪು ನಾನು ಹಾಯ್ ಹೇಳಿದ್ರೆ ಹಾಯ್ ಹೇಳ್ತಾ, ನಮಸ್ಕಾರ ಮಾಡಂದರೆ ನಮಸ್ಕಾರನೂ ಮಾಡುತ್ತೆ ಫ್ರೆಂಡ್ಸು. ತುಂಬಾ ಕ್ಯೂಟ್ ಆಗಿದೆ. ನನಗಂದ್ರೆ ತುಂಬಾ ನಾನು ಎಷ್ಟು ಕೆಲವೊಂದು ಹುಡುಗರು ಇನ್ನೊಬ್ಬರು ಹೊಸ್ದಾಗಿ ಯಾರು ಮಾತಾಡಿದರೆ ಮಾತಾಡಲ್ಲ. ಬಟ್ ಈ ಹುಡುಗಿ ಅಂತೂ ತುಂಬಾ ಹುಷಾರಾಗಿದ್ದಾಳೆ. ತುಂಬಾ ಜಲ್ದಿ ಬೆರೆತು ಬಿಡ್ತಾಳೆ, ಅಂದರೆ ಹಚ್ಕೊತಾಳೆ ಜಲ್ದಿ ಎಲ್ಲರಿಗೂ ಅನ್ನೋ ಥರ. ನಂತರ ಆ ಹುಡುಗಿ ನನಗಂದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಆ ಪಾಪುಗೆ ಹಂಗೆ ಮಾತಾಡ್ಕೊತ ಪಾಪುನ ಜೊತೆ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊತ ಬಂದ್ವಿ ಫ್ರೆಂಡ್ಸು. ನೋಡಿ ಫ್ಲ್ಯಾಂಕೀಸನ್ನು ಕೊಡ್ತಾಯಿದ್ದಾಳೆ ನೋಡಿ. ನಮಸ್ಕಾರ ಅಂದರೆ ಕೈ ಎರಡೂ ಜೋಡಿಸಿ ನಮಸ್ಕಾರ ಅಂತ ಹೇಳ್ತಾಳೆ ನೋಡಿ ಫ್ರೆಂಡ್ಸು, ಎಷ್ಟು ಕ್ಯೂಟಾಗಿದ್ದಾಳೆ. ಅವಳ ಸ್ಮೈಲೇ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸು, ಬಳ್ಳಾರಿ ಬರ್ತಾಯಿದೆ. ಬಳ್ಳಾರಿಯಲ್ಲಿ ನೋಡಿ ಅಲ್ಲಿ ಒಂದು ನಿಮಿಷ, 2 ಹೆಣ್ಮಕ್ಳು ರೆಡ್ ಫ್ರಾಕ್ ಉಟ್ಕೊಂಡಿದ್ದಾಳಲ್ಲ ಆ ಹುಡುಗಿ, ಇನ್ನೊಂದು ಹುಡುಗಿ ಐತೆ ನೋಡಿ ಅಲ್ಲಿ. ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳು ಅಂತ, ಇವ್ರು ಹೆಣ್ಮಕ್ಳು ಮತ್ತು ಇನ್ನೊಂದು ಚಿಕ್ಕ ಪಾಪು, 3 ಹೆಣ್ಮಕ್ಳು ಇದ್ದಾರೆ ಫ್ರೆಂಡ್ಸ್. ಅವರು ಇವಾಗ ಹೋಗ್ತಾ ಇದ್ದಾರೆ. ಅವ್ರದ್ದು ಫಸ್ಟ್ ಸ್ಟಾಪ್ ಬಂತಲ್ಲ, ಮತ್ತು ಅವ್ರು ಹೋಗ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಸ್ಟಾಪು ನಮ್ಮದು ಬಂತು ಫ್ರೆಂಡ್ಸು. ನೋಡಿ ಬಳ್ಳಾರಿ ಬಂದುಬಿಡ್ತು. ಅಷ್ಟೊತ್ತಿಗೆ ನಾನು ಇನ್ನೊಂದು ಬಸ್ ರೆಡಿ ಇತ್ತು ನಮ್ಮ ಸಿಂಧನೂರಿಂದು. ಅಷ್ಟೊತ್ತಿಗೆ ಮತ್ತು ನಾನು ನಮ್ಮ ಹಸ್ಬೆಂಡ್ ಎಲ್ಲ ಬಸ್ಸಲ್ಲಿ ಮತ್ತು ಕೂತ್ಕೊಳ್ತಾ ಹೋಗ್ತಾಯಿದ್ವಿ ಫ್ರೆಂಡ್ಸು. ಈ ಬಸ್ಸು ಫುಲ್ ಖಾಲಿನೇ ಇತ್ತು ಫ್ರೆಂಡ್ಸು. ಹೇಗೋ ಒಂದು ನಾವು ಬರೋ ಬಸ್ಸು ಟ್ರೈನ್ ಎಲ್ಲ ಖಾಲಿನೇ ಇತ್ತು ಫ್ರೆಂಡ್ಸು. ಈ ಸಾರಿ ಚೆನ್ನಾಗಿ ಅನಿಸಿತ್ತು ನಮಗಂತೂ. ಮತ್ತು ಇವಾಗ ನೋಡಿ ನಾನು ಬಳ್ಳಾರಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಬಳ್ಳಾರಿ ಟು ಸಿಂಧನೂರು ಹೋಗುತ್ತೆ ಈ ಬಸ್ಸು. ಸೀಟ್ ಅಂತೂ ಸಿಕ್ಕಿದೆ ಫ್ರೆಂಡ್ಸು. ಮತ್ತು ನಮ್ಮ ಜರ್ನಿ ಹೇಗಿತ್ತಂತ ನೋಡಿದ್ರಲ್ಲ. ನಿಮಗೆ ಇವತ್ತಿನ ವ್ಲಾಗ್ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಕಮೆಂಟ್ ಹಾಕಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಬಾಯ್.